ಪ್ರಪಂಚದಲ್ಲೇ ಮೊದಲು ಮಹಿಳಾ ಸೈನ್ಯ ಕಟ್ಟಿದ್ದು ಬೆಳವಾಡಿ ಮಲ್ಲಮ್ಮನ. ಅವರು ಶಿವಾಜಿ ಅವ್ರನ್ನ ಸೋಲ್ಸಿದ್ರ. ಕನ್ನಡಿಗರಾಗಿ ನಾವು ಬೆಳವಾಡಿ ಮಲ್ಲಮ್ಮನ ಬಗ್ಗೆ ತಿಳ್ಕೊಳ್ಳಬೇಕು. ಇವರು ಶಿವಾಜಿ ಮಹಾರಾಜನ ಸೋಲ್ಸಿದ್ರ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮಲ್ಲಮ್ಮ ಜನಿಸಿದ್ದು ಶಿರಸಿಯ ಸೋದೆ ಎಂಬ ಪ್ರದೇಶದಲ್ಲಿ. ಬೆಳವಾಡಿ ಸಂಸ್ಥಾನದ 28ನೇ ದೊರೆ ಈಶಪ್ರಭುವೊಂದಿಗೆ ಇವರ ವಿವಾಹ ಆಗುತ್ತೆ. ಚಿಕ್ಕ ಸಂಸ್ಥಾನ ಆದರೂ ಶೌರ್ಯ, ಧೈರ್ಯ, ಆತ್ಮಗೌರವಗಳಿಗೆ ಧಕ್ಕೆ ಬರದ ರೀತಿ ಆಡಳಿತ ನಡೆಸಿಕೊಂಡು ಬರ್ತಾ ಇರ್ತಾರೆ. ಶಿವಾಜಿ ಮಹಾರಾಜರ ಸೈನ್ಯ ದಕ್ಷಿಣದ ಶ್ರೀಶೈಲ, ಕೊಪ್ಪಳ, ಆನೆಗುಂದಿ ವಶಪಡಿಸಿಕೊಂಡು ಯಾದವಾಡದ ಬಳಿ ಬೀಳ್ಬಿಟ್ಟಿರುತ್ತೆ. ಆ ಸಂದರ್ಭದಲ್ಲಿ ಮರಾಠ ಸೈನ್ಯಕ್ಕೆ ಆಹಾರ ಕೊರತೆ ಉಂಟಾಗುತ್ತೆ. ಆಗ ಬೆಳವಾಡಿ ಸಂಸ್ಥಾನದ ರೈತರು ಬೆಳೆದ ದವಸ ಧಾನ್ಯ ಹಾಗೂ ದನಕರುಗಳನ್ನ ಹೇಳದೆ ಕೇಳದೆ ವಶಕ್ಕೆ ಪಡೀತಾರೆ. ಹೇಳದೆ ಕೇಳದೆ ವಶ ಪಡೆದ ತಪ್ಪು ತಾನೆ. ಕನ್ನಡಿಗರು ಆತ್ಮಗೌರವಕ್ಕೆ ಧಕ್ಕೆ ಬಂದ್ರೆ ಮಾತ್ರ ಸಹಿಸೋಲ್ಲ. ಅದೇ ಕಾರಣಕ್ಕೆ ಈಶಪ್ರಭು ಹಾಗೂ ಮಲ್ಲಮ್ಮ ಮರಾಠ ಸೈನ್ಯದ ವಿರುದ್ಧ ಯುದ್ಧ ಕೇಳಿತಾರೆ. ಈಶಪ್ರಭು ಅವರು ಯುದ್ಧದ ಮಧ್ಯ ಸಾವನ್ನಪ್ತಾರೆ. ಯುದ್ಧ ನಿಲ್ಲಿಸ್ಬಿಡ್ತಾರ. ವಾಸ್ತವವಾಗಿ ಮಲ್ಲಮ್ಮನ ಯುದ್ಧ ಇವಾಗ ಶುರುವಾಗಿದೆ. 27 ದಿನ ಯುದ್ಧ ಮಾಡಿ ತನ್ನ ಕೋಟೆನ ರಕ್ಷಣೆ ಮಾಡ್ಕೊಂತಾರೆ. ಇಲ್ಲಿ ಶಿವಾಜಿ ಮಹಾರಾಜರು ಇದ್ರ. ಗುಪ್ತಚರ ಸಹಾಯದಿಂದ ಶಿವಾಜಿ ಮಹಾರಾಜರು ಬೀಡು ಬಿಟ್ಟ ಜಾಗನ ಮಲ್ಲಮ್ಮ ಪತ್ತೆ ಹಚ್ತಾರೆ. 4,000 ಮಹಿಳಾ ಸೈನಿಕರು ಹಾಗೂ ಇನ್ನಿತರ ಸೈನಿಕರು ಇಬ್ಬರನ್ನು ಕೂಡಿಸಿ ಜೈ ವೀರಭದ್ರ ಎಂದು ಹೇಳಿ ಶಿವಾಜಿ ಮಹಾರಾಜರ ವಿರುದ್ಧ ಯುದ್ಧಕ್ಕೆ ಇಳಿತಾರೆ ಮಲ್ಲಮ್ಮ. ಯುದ್ಧಕ್ಕೆ ನಿಂತ ಮಲ್ಲಮ್ಮ ಶಿವಾಜಿ ಮಹಾರಾಜರಿಗೆ ದೇವಿ ಭವಾನಿ ಕಂಡಂತೆ ಕಾಣುತ್ತಾರೆ. ಮಲ್ಲಮ್ಮನ ರುದ್ರ ರೂಪಕ್ಕೆ ಶಿವಾಜಿ ಮಹಾರಾಜರು ಯುದ್ಧವನ್ನು ನಿಲ್ಲಿಸುತ್ತಾರೆ. ಯುದ್ಧ ನಿಂತೋಯ್ತಾ? ಹೌದು, ಯುದ್ಧ ನಿಲ್ಲಿಸಿ ಶಿವಾಜಿ ಮಹಾರಾಜರು 342 ಹಳ್ಳಿಗಳನ್ನ ಮಲ್ಲಮ್ಮನಿಗೆ ಗೌರವವಾಗಿ ಕೊಟ್ಟು ಕ್ಷಮಾಪಣೆ ಕೇಳಿ ಹಾಗೂ ನೀನು ನನ್ನ ತಾಯಿ ಇದ್ದಾಗೆ ಅಂತೇಳಿ ಗೌರವವಾಗಿ ನಿರ್ಗಮಿಸುತ್ತಾರೆ.